ನಮ್ಮ ಜಿಲ್ಲಾಧ್ಯಕ್ಷರಾದ ಅನಿಲ್ ನಾಯ್ಡು ಅವರೇ, ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರೇ, ಬನ್ನಿರಿ ಗೌಡ್ರೆ, ಶಾಸಕರು, ಮಾಜಿ ಮಂತ್ರಿಗಳು, ನನ್ನ ಕಿರಿಯ ಸಹೋದರ ಸಮಾನರಾದ ಜನಾರ್ದನ್ ರೆಡ್ಡಿ ಅವರೇ, ಮಾಜಿ ಶಾಸಕರುಗಳಾದ ಸೋಮಶೇಖರ್ ರೆಡ್ಡಿ ಅವರೇ, ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರಾದ ಫಕೀರಪ್ಪನವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸೋಮಲಿಂಗಪ್ಪ ಸಾಹೇಬ್ರೆ, ಸುರೇಶ್ ಅವರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಮಾಧ್ಯಮದ ಸನ್ಮಿತ್ರರೇ, 26 ಜನವರಿ ಕಾಂಗ್ರೆಸ್ನವ್ರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥದ್ದಕ್ಕೆ ಬಳ್ಳಾರಿ ಒಂದು ಊರುಗೋಲನ್ನು ಮಾಡ್ಕೊಂಡಿದ್ದಾರೆ. ರಾಮುಲು ಅವರು ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಫಕೀರಪ್ಪನವ್ರು ಇರ್ಬೋದು, ನಾವೆಲ್ಲವರು ಇರ್ಬೋದು. ಯಾವುದೇ ಜಿಲ್ಲೆ, ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳು ಇರಬೇಕಾಯ್ತದೆ. ಯಾವ ಜಿಲ್ಲೆಯನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಕಾಕತಾಳೆ ಅನ್ನುವ ಹಾಗೆ ಬಳ್ಳಾರಿ ಜಿಲ್ಲೆಯನ್ನು ಉಪಯೋಗ ಪಡ್ಕೊಂಡು, ಆ ಬಳ್ಳಾರಿ ಜಿಲ್ಲೆಯಿಂದನೇ ಅವರು ಇಡೀ ರಾಜ್ಯಕ್ಕೆ ತನ್ನದೇ ಆದಂಥ ಮಾಡಿ 136 140 ಸೀಟು ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ದರೆ ಅದು ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆಯನ್ನು, ಆ ಜಿಲ್ಲೆಯ ಗಾಂಭೀರ್ಯತೆಯನ್ನು, ಆ ಜಿಲ್ಲೆಯ ಇತಿಹಾಸವನ್ನು, ಆ ಜಿಲ್ಲೆಯ ಜನರನ್ನು ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು 1ನೇ ತಾರೀಕು ಜನವರಿ 26, 2026ಕ್ಕೆ ನಿಮ್ಮ ಯೋಗ್ಯತೆಯನ್ನು ತೋರಿಸಿದ್ದೀರಿ. ನಿಮ್ಮ ಪಾಪದ ಕೊಡ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನನಗನಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವೆಲ್ಲಿ ಹೋಗ್ತೀರಿ, ಏನು ಹೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಪ್ರಬುದ್ಧ ಮತದಾರರು, ಬಳ್ಳಾರಿ ಜಿಲ್ಲೆಯ ಪ್ರಬುದ್ಧ ಮತದಾರರು ಇವರನ್ನು ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸಂದೇಶವನ್ನು ನೀವೇ ಕೊಟ್ಟಿದ್ದೀರಿ. ಸಂದೇಶದ ಜೊತೆಯಲ್ಲಿ ಶಾಸಕರಾದಂಥವ್ರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು, ವಾಲ್ಮೀಕಿಯವರು ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಬರೆದು ಅದರಿಂದ ಮುಖೇಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಬ್ಬ ಮಹಾನ್ ತಪಸ್ವಿ, ಅವರನ್ನು ನೆಪವಾಗಿಟ್ಕೊಂಡು ಹಿಂದೆ ರಾಮುಲು ಅವರೇ ಆ ಸರ್ಕಲ್ಗೆ ಮಾರಿಸಿ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟು, ಅದು SP ಸರ್ಕಲ್ಲೋ ಏನೋ ಅಂತ ಇತ್ತು ಅಂತ ಕಾಣಿಸ್ತದೆ ಮೊದಲು. ಅದನ್ನು ತೆಗೆದಾಕಿ ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ವರ್ಣ ಮಾಡಿದರು. ನೀವು ಮಾಡಿ, ಇನ್ನೂ ಇಡೀ ದೇಶಕ್ಕಾಗಿ ನಾವು ಬೇಡ ಅನ್ನೋದಿಲ್ಲ. ವಾಲ್ಮೀಕಿಯವರನ್ನು ನಾವು ಎಷ್ಟು ಗುಣಗಾನ ಮಾಡಿದ್ರು ಕೂಡ ನಮಗೆ ಅದು ಕಡಿಮೆನೇ. ಆದರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ, ವಾಲ್ಮೀಕಿಯವರ ಪುತ್ಥಳಿಗೂ ನೀವೇನು ಇವಾಗ ಇರ್ತಕ್ಕಂಥದ್ದನ್ನು ಇದು ಮಾಡಿ ಮತ್ತೊಂದಿಟ್ಟು ನೀವೇನೋ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಆ ಪುಣ್ಯಾತ್ಮರ ಹೆಸರನ್ನ ನೀವೇನು ಮಾಡಿದ್ದೀರಿ, ಆ ಪಾಪದ ಕೃತ್ಯನೇ ಇವತ್ತು ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ನಾನು ನೋಡ್ಕೊಂಬಂದೆ. ಸುಮಾರು 450 ಮೀಟ್ರಿಗೂ ಮೇಲ್ಪಟ್ಟ ಆಯ್ತದೆ. ನೀವು ಎಲ್ಲೂ ಇದು ಮಾಡಿದ್ರೆ ಏನೇನು ಬೇಕೋ ಮಾಡಿ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸ್ಕೊತಿರಲ್ಲ. ನಿಮ್ಮ ನೈತಿಕತೆ ಏನೋ, ನಿಮ್ಗೇನಾದ್ರು ಅಲ್ಪ ಸ್ವಲ್ಪ ಗಾಂಭೀರ್ಯತೆ ಇದೆಯಾ? ವಾಲ್ಮೀಕಿಯವ್ರ ಬಗ್ಗೆ ನಿಮ್ಗೆ ಗೌರವ ಇದೆಯಾ? ಒಬ್ಬ ಇತಿಹಾಸ ಪುರುಷ ವಿಶ್ವಕ್ಕೆ ತನ್ನದೇ ಆದಂಥ ಕೊಡುಗೆ ಕೊಟ್ಟು ಸಾವಿರಾರು ವರ್ಷಗಳಿಂದ ಅವರು ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಜೀವಂತವಾಗಿ ವಾಲ್ಮೀಕಿ ಇದ್ದಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾವು ಬಲ್ಲವರಾಗಿದ್ದು, ಅಂಥ ಒಬ್ಬ ಪುಣ್ಯ ಪುರುಷನ ಹೆಸರಿನಲ್ಲಿ ನೀವು ಪಾಪ ಮಾಡೋಕ್ಕೆ ಹೋಗಿದ್ದು ನಿಮಗೆ ಇದು ಮುಳ್ಳಾಗಿದೆಯೇ ವಿನ ಪ್ರಾಯಶ ಈ ಮುಳ್ಳಿಗೆ, ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಈ ಹೊಣೆಗಾರಿಕೆಯನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದಿಲ್ಲ. ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲರೂ, ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು ಬೆಳಗ್ಗೆ ಅವ್ರಿಗೆ 6:30 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆಗೆ ಬಂದು ತನ್ನ ಕ್ಷೇತ್ರ ಆಯಿತು ತಾನಾಯಿತು ಅಂತ ಇರುವಾಗ ಕಾಲು ಕೆರ್ಕೊಂಡು ತಾವೇ ಜಗಳಕ್ಕೆ ಬಂದು
ಪುತ್ಥಳಿ ಇರೋದ್ರ ಜಾಗಕ್ಕೂ ಇಲ್ಲಿಗೂ ಸುಮಾರು 350 400 ಮೀಟರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡಲೇಬೇಕಾಗ್ತದೆ. ನನಗನ್ನಿಸ್ತದೆ ಈ ಥರದ ಸನ್ನಿವೇಶಗಳು ನನ್ನ 48-49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ಗೆ ಹೋಗಿದ್ದೀನಿ. ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ, ನಿಮ್ಮಲ್ಲಿರ್ತಕ್ಕಂಥ ವೆಂಜನ್ಸು, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ, ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಾಗಿದೆ. ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸ್ಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದು ಕಡೆ ಅವರನ್ನು ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ನವನಿಂದ ಏನಾದರೂ ರಾಮುಲು ಅವರು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದ್ರೆ, ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದು 8 ಅಡಿ ಡಿಫ್ರೆನ್ಸು. ನಾನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವರು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಅಯ್ಯಪ್ಪ ಅನ್ನೋ ಹೆಸರು ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ, ನಮ್ಮ ತಂದೆಯವರು BJPಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ನಲ್ಲಿ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ದು. ನನ್ನಂಥವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳಾದ್ರು ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ, ಇದು ಒಳ್ಳೆಯದಲ್ಲ. ನನಗೆ ಇವಾಗ ತಾನೇ ಮಾಹಿತಿ ಬಂತು 4 ಜನರನ್ನು ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲು ಅವರು, ಸಿದ್ದರಾಮಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ದೇವರಾಜ ಅರಸು ಅವರು ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ. ನಾವು ಅವ್ರ ಜೊತೆಯಲ್ಲಿ ಇದ್ದವರು. ಆದರೆ ಇದನ್ನು ನೀವು ಕರೆಕ್ಟಾಗಿ ನಡೆಸಿದ್ರೆ ನನಗನ್ನಿಸ್ತದೆ ಕಾಂಗ್ರೆಸ್ಸು ಸತ್ಯಾನಾಶ ಆಗೋದು ಒಂದು ಕಡೆ ಆದರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದರೂ ಉಳಿತದೆ. ಅದನ್ನು ಬಿಟ್ಟು ಏನಾದರೂ ಇಂಥವ್ರಿಗೆ ನೀವು ಶಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರಬೇಕಾದ್ರೆ ತೋರಿಸ್ಕೊಬಂದೆ, ಏನು ನಿಮ್ಮ ಅಲ್ಲಿ ಕೈ ಮುಗಿದು ಬಂದೆಲ್ಲಪ್ಪ ದುರ್ಗಮ್ಮ ತಾಯಿ. ಯಾರಾದರೂ ರಾಮುಲು ಅವರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿಯವರು ಆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ಇವತ್ತು ಇದನ್ನು ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದೇ ಇರೋ ಅಮಾನಿಕ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹೊಣೆಗಾರರು ನೀವೇ ಇದ್ದೀರಿ. ನಾನು ಆಗ್ರಹ ಮಾಡ್ತೀನಿ. ನಾನಿವತ್ತು ನನಗೇನು ಇದು ಗೊತ್ತಿರಲ್ಲ, ನಾನು ಒಂದು ವಾರ ಆಯಿತು ಅಗ್ರಿಬೊಮ್ಮನಹಳ್ಳಿಯಲ್ಲಿ. ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ನನಗನ್ನಿಸದೆ ಸುಮಾರು 1000 ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾಯಿದ್ದೀವಿ. ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಭರಿಸ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದವನು. ನಾನು ದೆಹಲಿಯಲ್ಲಿದ್ದೆ 1ನೇ ತಾರೀಕು ಇದಾದಾಗ ನಾನು ದೆಹಲಿಯಿಂದನೇ ಮಾತನಾಡುವಾಗ ನನಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಜನಾರ್ದನ್ ರೆಡ್ಡಿಯವರನ್ನು ತಾವು ಟಾರ್ಗೆಟ್ ಮಾಡಿಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡೋಕ್ಕೆ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ತಕೊಂಡಿದೆ. ಯಾರನ್ನು ನೀವು ಟಾರ್ಗೆಟ್ ಮಾಡಿದ್ರೋ ಆ ತಾಯಿನೇ ಅವ್ರಿಗೆ ಉಳಿಸಿದ್ದಾರೆ. ನನಗನ್ನಿಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಹೀಲ್ಡಾಗಿ ಇಂಥವ್ರಿಗೇನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಪೆಟ್ಟಾಗ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಯಾರು ಕುಂಡು ಹಾರಿಸಿದ್ದಾನೆ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಇದನ್ನೇನಾದ್ರು ಮಾಡಿ ಎಲ್ಲ ಒಂದು ಕಡೆ 5 ಜನ ಸಮಿತಿ ಮಾಡಿಬಿಟ್ಟು ಪಾಪ ರೇವಣ್ಣವ್ರಿಗೆ ಏನೂ ಕೆಲಸನೇ ಇಲ್ದಿರ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರು ಸರಿಯಾಗಿ ವರದಿ ಕೊಡಪ್ಪ ನಿಮ್ಮ ಮನೆ ಕಾಯಿನಾಗ, ಇಲ್ಲಾಂದ್ರೆ ಎಲ್ಲ ಒಂಥರ ಕಳೆದೋಗ್ಬಿಡ್ತೀಯ ಅಂತ ಹೇಳೋಕ್ಕೆ ನನ್ನ ಫೋನಿಗೆ ಸಿಗಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತದೆ ಹೋಯ್ತದೆ,
ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು, ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ. ಎಲ್ಲ ಒಂದು ಕಡೆ ರಾಮುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡೋದು. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ, ಈ ರೀತಿಯಾಗಿ ದುರಹಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕ್ದವ್ರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾಯಿದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ ನೀವು ಅಧಿಕಾರನ ರಾಜ್ಯಕ್ಕೆ, ಆ ಜಿಲ್ಲೆಯಿಂದನೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಧೂಳಿಪಟ ಮಾಡಬೇಕು, ಹೆಂಗೆ ಗೆಲ್ಸಿದ್ರೋ ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಇವರೇನಿದ್ದಾರೆ ಇದು ಒಳ್ಳೆಯದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದಾವುದು ಕ್ರಿಕೆಟ್ ಆಯಿತು, RCB ಏನೋ ಗೆದ್ದರು. ಅವ್ರೇನು ಕೇಳಿರಲ್ಲ ಇವರು, ನೀವೇ ಕುಣ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ, ಮಕ್ಕಳು ಏನು ಅನಾಮಿಕರು. ಅಲ್ಲಿ ಯಾರು ತಲೆ ದಂಡ ಮಾಡಿದ್ರಿ? ದಯಾನಂದ್ ಪೊಲೀಸ್ ಕಮಿಷನ್ ತಲೆ ದಂಡ ಮಾಡಿದ್ರಿ. ಇಲ್ಲಿ ಇನ್ನೂ ಬಂದು 24 ಗಂಟೆ ಆಗಿಲ್ಲ, ಅವ್ರು ABCDನೇ ಗೊತ್ತಿಲ್ಲ. ನಿಮ್ಮ ದಂಧಗಳು, ನಿಮ್ಮ ಮಟ್ಕ, ನಿಮ್ಮ ಮತ್ತೊಂದು ಮಗದೊಂದು, ನೀವು ಮಾಡ್ತಕ್ಕಂಥ ವ್ಯಭಿಚಾರಗಳು ಎಲ್ಲ ಒಂದು ಕಡೆ ದಿನ ಬೆಳಗಾದ್ರೆ ರಾಜಾರೋಸವಾಗಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಪಾಪ ನೀನು 1ನೇ ಕ್ಲಾಸು ಇಲ್ಲ, ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಾಂಟೇಸರಿನೂ ಬರ್ದಿಲ್ಲ, ಅವ್ರನ್ನ ನೀವು ಸಸ್ಪೆಂಡ್ ಮಾಡಿಬಿಟ್ಟು ನಾವೇನೋ ಮಾಡಿದ್ದೀವಿ ಅಂತ SP ಹೇಳ್ತಿರಲ್ಲ. ಅಂಥವೇನಾದರೂ ಪೊಲೀಸರ ನೈತಿಕತೆಯನ್ನು ಹಾಳು ಮಾಡೋದಕ್ಕೆ, ಪೊಲೀಸ್ನಲ್ಲಿರ್ತಕ್ಕಂಥ ಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಕುಂದಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ ಇದು ಮಾಡಿದ್ದೀರಿ, ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ಮದು. ನಿಮ್ಗೆ ಯಾರೋ ಅಲ್ಲಿ 3 ಕಾಸು ಬೆಲೆ ಕೊಡ್ತಾ ಇಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಬಾಲ ಕಿತ್ಕೊಯ್ತದೋ ಇನ್ನೊಂದು ಆಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ರಾಮುಲುವರೇ, ಅವ್ರ ಹೆಸರು ಹೇಳೋಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ, ಅವರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದು ಯಾರೋ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಮೂಲಕನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಬಾಪ, ರಾಜಕಾರಣ ಅಂದ್ರೆ ಏನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆಲ ಕಚ್ಚಿಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ, ಎಲ್ಲ ಇವ್ರದೇ. ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ, PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದ್ರಿ ಮೊನ್ನೆ. ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾರಿಗೋಸ್ಕರ ತಂದ್ರಿ ನೀವು? BJPಯವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಾಕ್ಕೆ ಹೋಗ್ತಿರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರ ಸಂಯಮ ಕಳ್ಕೊಂಡಿದ್ದೆ ಪರಿಸ್ಥಿತಿ ಏನಾಗ್ತಾ ಇತ್ತು. ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ಮಾಡಿ ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವ ನಿಮಗೆ? ನಾಚಿಕೆ ಆಗೋದಿಲ್ವ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಬಿಟ್ಟು ಗೆಲ್ಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನು ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಇರೋದು? ಎಷ್ಟು ದಿನ ನಡೀತಾ ಇದೀವೆಲ್ಲ? ತುಂಬ ಜನ ಹೊರಟೋದ್ರು. ನಾನು ಇದ್ಯಾವುದು ಬಿಹಾರ ಅಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ. ನೀವು ಒಂದು ಸಾರಿ ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಅರುಣಾಚಲ ಪ್ರದೇಶಕ್ಕೆ, ಮತ್ತು ಅಸ್ಸಾಂಗೆ, ಮೇಘಾಲಯಕ್ಕೆ, ತ್ರಿಪುರಾಗೆ ಬನ್ನಿ, ಕರ್ಕೊಂಡು ಹೋಗ್ತೀನಿ.
ಇವ್ರು ಯಾರು ಇವರು ಅಲ್ಲಿ ಏನಿಲ್ಲ, ಇವ್ರು ಸುಮ್ಮನೆ ಹಿಂಗೆ ಅಂದರೆ ಎಲ್ಲೋ ಕಳೆದೋಗ್ಬಿಡ್ತಾರೆ. ಹಂಗೆ ಅಂಥವ್ರೆಲ್ಲ ಇವತ್ತು ಮನುಷ್ಯರಾಗಿ ಬಾಧ್ಯ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಮಾಡಿ, ಎಲ್ಲ ಕಾಂಗ್ರೆಸ್ನವ್ರು ಇದ್ರು ಕೂಡ, ಎಂ ಪಿಗಳು ಅವರೇ, ಎಮ್ ಎಲ್ ಎಗಳು ಇದ್ರು ಕೂಡ ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಆಗ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು, ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿಗೆ ಬರಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಕೊಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಅದನ್ನು ಎಲ್ಲ ಒಂದು ಕಡೆ ಉಪಯೋಗ ಮಾಡಿಕೊಂಡು ಸೇವೆ ಮಾಡಿ ಮತ್ತೊಂದು ಸಾರಿ ಗೆಲ್ಲೋದಕ್ಕೆ ಏನಾರು ರಿನ್ಯೂವಲ್ ಮಾಡ್ಕೊಳ್ಳಪ್ಪ ಅಂದರೆ, ಅಯ್ಯೋ ಒಂದು ಮನೆ ಕಾರಣಕ್ಕೆ ಅವ್ನಿಗೆ ಏನು ಭಾಷೆ ಬರ್ತದ್ರಿ, ಅವನೇನು ಯಾವ ಶಾಲೆಯಲ್ಲಿ ಓದವನೋ ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೇದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯಿತು. ಅವನ ಭಾಷೆಗಳನ್ನು ಕೇಳಿ ಅಮಾನತ್ ಮಾಡ್ತಾರೆ, ಅನಧಿಕೃತ ಬ್ಯಾನರ್ ಹಾಕಬಾರ್ದು ಅಂತ ಹೇಳಿ ನ್ಯಾಯಾಲಯದ ಕರ್ತವ್ಯ ಆದೇಶಗಳಿದೆ. ಆದರೂ ಕಾರ್ಪೊರೇಷನ್ ಕಮಿಷನರ್ಸ್ ಅವರೆಲ್ಲ ಅಪ್ಪ ಒಂದು ನಿಮಿಷ ತಾಳಪ್ಪ. ಕಾರ್ಪೊರೇಷನ್ ಕಮಿಷನರೇ ಎಲ್ಲ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಬಾಲಬುಡಕರಾಗಿದ್ದಾರೆ. ನಮ್ಮಲ್ಲಿ ಈ ಥರದ್ದು ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದು ರೀ ಕಾರ್ಪೊರೇಷನ್ ಕಮಿಷನರ್ ಏನು ಮಾಡ್ತಾನಪ್ಪ ಅವನು? ಅವ್ನಿಗೇನಾಗಿದೆ? ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯನಿಗೆ ಏನಾಗಿದೆ? ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿ ಸರಿ ಎಮ್ ಎಲ್ ಎ ಆಗ್ಬಿಟ್ಟು, ಇಂಥ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ ಒಂದು 500 ಜನ ಹೆಸರು ಹೇಳ್ತೀನಿ. ನನ್ನ ಹತ್ರ ಅಷ್ಟು ಉದಾಹರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಾಕೇನು ಆಗ್ದಿರಾ ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ, ಅವ್ರು ಅನಾಥ ಇದಾಗಿ ಹಾಕೊಳ್ಳಿ, ಅವ್ರು ಏನಾದ್ರು ಅವರು ಇದಾಗೋಗ್ಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನು ನೈತಿಕತೆ ಇದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ, 400-500 ಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೆರೆದು ಜಗಳಕ್ಕೆ ಬರುವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಗ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಒಂದು ಕಡೆ ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ, ತಾಯಿ ಭಗವಂತನಲ್ಲಿ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ಬರು, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಗ್ತೀವಿ ಅಂತ. ಅವರೇ ಎಲ್ಲ ಒಂದು ಕಡೆ ಯಾವ ರೆಡ್ಡಿ ಅವ ಎಮ್ ಎಲ್ ಎ ಹೆಸರು ಆತನೇ, ಬೇಡ್ರಪ್ಪ ನಿಮ್ಮ ಮನೆ ಕಾರಣಕ್ಕೆ ನಮ್ಗೆ ಸಾಕಾಗ್ಬಿಟ್ಟಿದ್ದೀವಿ, ನೀವು ಇವಾಗೆ ಸೇರ್ಕೊಬಿಡ್ರಪ್ಪ ಅಂತ ಹೇಳಿ ಅವರೇ ಇವ್ರಿಗೆ ವಿಳ್ಳೆದೆಲೆ ಕೊಟ್ಟು ಈ ಜಿಲ್ಲೆಯೆಲ್ಲ ರಾಷ್ಟ್ರಕ್ಕೆ ಒಂದು ಮಾರಕವಾದ ಕೆಲಸವನ್ನು ಮಾಡಿ ಜನ ತಲೆ ಬಗ್ಸ್ತಕ್ಕಂಥದಕ್ಕೆ ಕಾರಣರಾಗಿದ್ದೀರಿ. ನಾನು ಇದನ್ನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ರಾಷ್ಟ್ರಕ್ಕೆ ಮೋದಿಯವರ ಒಂದು ದಿನನಿತ್ಯದ ಬೆಳವಣಿಗೆಗಳು, ತೀರ್ಮಾನಗಳು, ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾನು ಅಲ್ಲಿಂದನೇ ನನಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇಲ್ಲೇ ಇರ್ತಕ್ಕಂಥ ಬೇರೆಯವ್ರಿಗೆ ಯಾವ ರೀತಿ ಆಗ್ಬೋದು? ನಿಮ್ಮ ಈ ದುಷ್ಕೃತ್ಯಗಳನ್ನು ಖಂಡಿಸ್ತೀವಿ. ನಾನು ಒಬ್ಬನೇ ಖಂಡಿಸೋದಲ್ಲ, ಇಡೀ ದೇಶದ ಈ ಭಾಗದ ಜನನೂ ಖಂಡಿಸ್ತಾ ಇದ್ದಾರೆ. ಅದಲ್ದಿರ ಇವ್ರಿಗೆ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲಕ್ಕೆ ಜನಗಣಮನ ಹೇಳೋ ಪರಿಸ್ಥಿತಿ ಬರ್ತದೆ. ಒಂದು ನಿಮಿಷ ತಾಡ್ರಿ. ಯಾರ್ರೀ CID? ಯಾರ ಕೈ ಕೆಳಗಡೆ ಇದೆ CID? ಹೌದಾ? ಅದೇ ನಾನು ಹೇಳ್ತೀನಲ್ಲ, ಹೋಮ್ ಮಿನಿಸ್ಟ್ರು ರಬ್ಬರ್ ಸ್ಟಾಂಪ್ ಆಗ್ಬಿಟ್ಟವ್ರೆ ಪಾಪ. ಅವ್ರು ಒಳ್ಳೆಯವರು. ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ. ಆತನ ಪರ್ಸನಲ್ ನೋಡಿದ್ದೀನಿ. ಪರ್ಸನಲಾಗಿ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಮಾತಾಡೋಕ್ಕೆ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನು? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡಲಿಲ್ಲ ಅಂದರೆ ಕೊಟ್ಬಿಡಿ CBIಗೆ, ಕೊಡಿ CBIಗೆ. ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವುದಕ್ಕೆ ಕೊಡಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೈ ಕೆಳಗಡೆ ರಬ್ಬರ್ ಸ್ಟಾಂಪ್ ಯಾರು ಇಟ್ಕೊಂಡಿದ್ದೀರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿಯವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆಗೆ ಕೊಡಬೇಕಾಯ್ತದೆ. ಅದಲ್ದಿರ ಇನ್ನು ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡಕ್ಕೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ ಓಡಾಡ್ದಾಗ ಮಾಡೋವಂಥ ಕಾಲ ನೀವೇ ಸೃಷ್ಟಿ ಮಾಡ್ಕೋತಾ ಇದ್ದೀರಿ. ಒಂದು ನಿಮಿಷ ತಾಳ್ರಿ. DK ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗಬಾರ್ದು. ಈ ಶಿವಕುಮಾರು, ಈ ಸಿದ್ದರಾಮಯ್ಯನವ್ರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ದರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳೋಕ್ಕೆ ಕಾನೂನು ಯಾರ್ದು ಮನೆಯದಲ್ಲ, ಯಾರ ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನು ಏನಾದ್ರು ತಿರ್ಸ್ತೀರಾ ನೀವು ಅಂದರೆ ಅದು ನಾಳೆ ನಿಮಗೆ ಮುಳುವಾಯ್ತದೆ.
ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟಾಗಿ ಬಂದು ನೀನು ಗುಂಡು ಹೊಡೆದು ಸಾಯಿಸಿರೋ ಅದು ಯಾವನೋ ಪ್ರೈವೇಟ್ ಅದೇನು ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ, ಅವೆಲ್ಲ ನಮ್ಮ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನ ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದ್ರೆ ಅದನ್ನ ಬಿಡೋರಿ, ಇದನ್ನ ಇಟ್ಕೊಳ್ಳೋರಿ. ಒಂದು ನಿಮಿಷ ತಾಳಿ ಅಪ್ರೂವಲ್ ಆಗೋದು ಬೇರೆ ಸ್ವಾಮಿ, ಭಾಷಣ ಮಾಡಿದ್ರೆ 3 ದಿವಸ ಅಲ್ಲ ಕಾನೂನು ನಮ್ಮ ಅಲ್ಲಲ್ಲ. 1 ನಿಮಿಷ ತಾಳಿ. ಇಂಥ ಪಾಪದ ಕೆಲಸಗಳಿಗೆ ನಾನು ಯಾಕೆ ಅದನ್ನು ಉದಾಹರಣೆ ಕೊಟ್ಟೆ ಅಂದರೆ ಅಪ್ರೂವ್ ಆಗಿಲ್ಲ, ಮತ್ತೊಂದಿಲ್ಲ, ನನಗೂ ಮಾಹಿತಿ ಇದೆ. ಆದರೆ ಇಷ್ಟು ದೊಡ್ಡ ಮನಸ್ಸು ನೀವು, ಎಲ್ಲರ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನೀವೇನು ಬಿಟ್ರಲ್ಲ 1 ಗಂಟೆಗಟ್ಟಲೆ. ನಿಮ್ಮ ಆದ್ಯತೆ ಏನು, ನಿಮ್ಮ ಮುಂದಿನ ಇದು ಚಿಂತನೆ ಏನು? ಅದಕ್ಕೋಸ್ಕರ ಅದು ಹೇಳಿದ್ದೀನಿ. ನನಗನ್ನಿಸ್ತದೆ ಇನ್ನೊಂದು 5 ನನಗೆ ಅವರಲ್ಲಿ ಏನೇನು ಇಲ್ಲರಿ, ಗೊಂದಲ ಕುಂತಿದೆ. ಯಾವುದೋ ಇಂಥದ್ದು ಒಂದೊಂದು ಬಂದು 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 ಅಲ್ಲೊಬ್ಬ ಇಲ್ಲೊಬ್ಬ ಮೆಟ್ಲಾಗಿ ಕಬ್ಬು ನಾತಾಗೋಯ್ತು. ಬಳ್ಳಾರಿ ಅಂತೂ ಇನ್ನೂ ಅಧ್ವಾನ ಆಯಿತು. ಒಂದು ನಿಮಿಷ, ನಾನು ಅದೇ ಮಾತು ಅವ್ರಿಗೆ ತಿರುಗಿಸ್ಕೊಟ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ. ಸಾವಿರಾರು ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ. ರಾಮುಲೂರು ಜನಾರ್ದನ್ ರೆಡ್ಡಿ ಒಂದು ರೀತಿ ಲವ ಕುಸ್ತಂಗೆ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಸರಿ ಇದ್ರೆ ನೀವೆಲ್ಲಿ ಬರ್ತಾಯಿದ್ರಿ? ನಾನು ಶಿವಕುಮಾರ್ಗೆ ಇಷ್ಟೇ ವಿನಂತಿ ಮಾಡೋದು, ಇನ್ಮೇಲೆ ಗಾಂಭೀರ್ಯತೆಯಿಂದ ನೀವು ರಾಜ್ಯದ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಒಂದು ಪಕ್ಷದ ಅಧ್ಯಕ್ಷರು, ಇಂಥದ್ದೇ ನೀವು ಮಾಡಿದ್ರೆ ಏನು ಇವತ್ತು ಆಗ್ತಾಯಿದೆ ಅದಕ್ಕೆ ಹಿತಿಮಿತಿ ಇಲ್ದಿರೆ ನಿಮ್ಮ ಜನನೇ ನಿಮಗೆಲ್ಲ ಒಂದು ಕಡೆ ಯಾವ ರೀತಿ ಉನ್ನಾರ ಮಾಡ್ತಾವ್ರೆ, ತಗಲಾಕೊಂಡು ಒದ್ದಾಡ್ತಾವ್ರೆ. ನಾನು ಅದೇ ತಾಲೂಕಿನವನು, ನನಗೂ ಗೊತ್ತು ಏನಂತ ಅಂದ್ಬಿಟ್ಟು ಜಾಸ್ತಿ ಗೊತ್ತಿದೆ, ಅದನ್ನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ನಾನು ಶಿವಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು, ಇಂಥ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ನೀವು ನಂಬಿರೋ ದೇವರುಗಳು ಕೂಡ ನಿಮ್ಮನ್ನು ಕೈ ಬಿಡ್ತಾರೆ. ಸುಲಭದ ಕೆಲಸ ಅಲ್ಲ ಇದು. ಅಲ್ಲ, ಮಾಲೀಕನು ಮಾಡಬೇಕು, ಯಾರು ಇಟ್ಕೊಂಡಿದ್ರು ನೋಡ್ರಿ. ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ, ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಅವ್ನು ಇನ್ನೊಬ್ಬ ಇದ್ದದ್ದು. ಇವರಿಬ್ಬರನ್ನ ತಗೊಂಡೋಗಿ ಇದನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವು ಏನು ಮಾಡಬೇಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕೊಡಿ, ಇಲ್ಲಾಂದರೆ CBI ಕೊಡಿ. ನೀವು ಏನು ಮಾಡಿದ್ದೀರಿ, ಇಲ್ಲ ಅಂದರೆ ಯಾರಾದರೂ ಒಬ್ಬ ಪುಣ್ಯಾತ್ಮ ಹುಟ್ಕೋತಾನೆ ಬಳ್ಳಾರಿಲಿ, ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಭಾರತ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮನ್ನು ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ, ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನೀವು ಬರ್ತಿರಲ್ಲ. ನಿಮ್ಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈಗ ಅವನು ಅವನ ಆತ್ಮರಕ್ಷಣೆಗಾಗಿ ತಗೊಂಡಿರ್ತಾನೆ, ಇನ್ನೊಬ್ಬರಿಗೆ ಅವನು ಬೆಂಗಾವಲು ಕೊಡಂಗಿಲ್ಲ ಅನ್ನೋಂಥದ್ದು ರೂಲ್. ಇದು ಬಳ್ಳಾರಿಯಲ್ಲಿ ಏನಾಗ್ಬಿಟ್ಟಿದೆ, ಒಂದು ಫ್ಯಾಷನ್ ಅಪ್ಪ ಒಂದು ನಿಮಿಷ ತಾಳು ಅಪ್ಪ. ಸರ್ಕಾರದಿಂದ ಇದರ ಬಗ್ಗೆ ಅಲ್ಲ, ಒಂದು ನಿಮಿಷ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾರನ್ನ ಅರೆಸ್ಟ್ ಮಾಡ್ತಾರೆ ಅದಾದ ಮೇಲೆ 2-3 ದಿವಸದಲ್ಲಿ ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಪ್ರತಿಯೊಂದನ್ನು ಕೂಡ ಪಿನ್ನಾಗಿ ನೋಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳೇನಿದೆ, ಕಾಯ್ದೆಯಲ್ಲಿ ಕೂಡ ಏನೇನಿದೆ ಎತ್ತಿದೆ, ನನಗೂ ಕೂಡ ಇದೆ. ಕೆಲವೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಹೇಳಿದ್ದೀರಿ. ಇದನ್ನು ಇನ್ನೂ ಏನಾದ್ರು ನಾವು ಮಾಡಿರ್ತೀವಿ ಅಂತಂದರೆ ಈ ಪಾಪಕ್ಕೆ ಮತ್ತೆ ಎಲ್ಲ ತ್ಯಾಪೆಗೆ ಹಚ್ಚೋ ಕೆಲಸ, ಜನಾರ್ದನ್ ರೆಡ್ಡಿ ಅವ್ರನ್ನೇ ಗೂಬೆ ಕುರ್ಸಿ ಅವ್ರನ್ನೇ ಎಲ್ಲ ಒಂದು ಕಡೆ ಬಿಹೈಂಡ್ ದಿ ಬಾರ್ ಮಾಡಬೇಕಂತ ನಿಮ್ಮ ಪಾಪ ಕೆಲಸ ಏನಿದೆ, ಇದೇನಾದರೂ ಒಂದು ಸಣ್ಣದಾದರೂ ಕೂಡ ನಿಮಗೆ ಸುಲಭವಾಗಿ ಬಿಡೋದಿಲ್ಲ. ನಾವೇ ನಿಮಗೆಲ್ಲ ಒಂದು ಕಡೆ ಏನು ಬಡಿಗೆ ಎತ್ಕೊಂಡು ಬರ್ತಾರೆ ಅಂದರೆ ನಾಚಿಕೆ ಆಗೋದಿಲ್ವ ನಿಮಗೆ? ಒಬ್ಬರು ಮನೆ ಹತ್ರ ಸಂಸಾರ ಇರೋ ಮನೆ ಹತ್ರ ಅವ್ರು ಇಲ್ಲದೆ ಹೋದಾಗ ಟೈಮ್ನಲ್ಲಿ ಏನೋ ಭಗವಂತ ರಾಮುಲು ಸಾಹೇಬರು ಮನೇಲಿದ್ದರು, ಆಮೇಲೆ ಅವರು ಇದ್ದರು, ನೀವು ಮಾಡಿದ್ರಿ. ಇನ್ನೊಂದು ಹೇಳ್ತೀನಿ ಕೇಳಿ, ಎದಕ್ಕೆ ದೇವರಿದ್ದಾನೆ ಅನ್ನೋದು. ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋ ಪರಿಸ್ಥಿತಿಗೆ ಅವ್ರು ಬಂದವ್ರೆ. ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಯ್ತು. ಪಾತ್ರ ನಮ್ದು ಪಾತ್ರ ಯಾರ್ದು ಇಲ್ಲ ರೀ. ನೋಡ್ರಿ, ಪೊಲೀಸ್ ನೈತಿಕತೆಯನ್ನ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಬಹುತೇಕ ಹಿಂದೆ ಇದ್ದಂಥ ಬಹುತೇಕ ಸರ್ಕಾರಗಳ ವಿರುದ್ಧವಾಗಿ CIDನೂ ಕೂಡ ಕೆಲಸ ಮಾಡಿದೆ. ಆಕ್ಚುಲಿ ಪೊಲೀಸವ್ರು ಮಾಡಿದ್ದಾರೆ. ಪೊಲೀಸ್ ನೈತಿಕತೆಯನ್ನು ನೀವು ಪೂರ್ತಿ ಸತ್ಯ ನಾಶ ಮಾಡೋಕ್ಕೆ ಯಾವ SP ನ
ಇನ್ನೂ 14-15 ಗಂಟೆಲ್ಲೇ ನೀವು ಸಸ್ಪೆಂಡ್ ಮಾಡಿದ್ದೀರಿ. ಅದನ್ನು CID ಕೊಟ್ಬಿಟ್ಟು ಏನು ಮಾಡ್ತೀರಿ, ಬರ್ಸ್ಕೋತೀರಿ. ಮಳೆಯ ಲಪ್ಪ ಮಗಳ ಗಂಡ ಅಂತ ಅಂದ್ಬಿಟ್ಟು ನಾವು ಇನ್ನೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇವ್ರದ್ದು ಸಾಧ್ಯತೆಗಳನ್ನು ನೋಡ್ತಾ ಇದ್ದಾರೆ. ಗೃಹ ಸಚಿವಾಲಯ ಇದನ್ನು ತೀಕ್ಷ್ಣವಾಗಿ ಮಾಡ್ತಾ ಇದ್ದಾರೆ. ನನ್ನ ಪಕ್ಷದ ನಾಯಕರುಗಳಿಗೆ, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಒಂದು ಸಣ್ಣ ಅಪಚಾರ ಆಗಿದ್ರೂ ಕೂಡ ನಾವು ಅಷ್ಟು ಸುಲಭ ಕೂತ್ಕೊಳ್ಳೋದಿಲ್ಲ. ಕಾನೂನು ನಮಗೂ ಗೊತ್ತಿದೆ. ಆ ಕಾನೂನನ್ನು ಹೆಂಗೆ ಎನ್ಕ್ಯಾಶ್ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತೀವಿ. ಅದರ ಜೊತೆಗೆ ಇವತ್ತಿಂದ ರಾಜ್ಯ ಸರ್ಕಾರ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ರಾಮುಲು ಇರ್ಬೋದು, ನಮ್ಮ ಪಕ್ಷದ ಮುಖಂಡಗಳು ಇರ್ಬೋದು, ಎಲ್ಲರಿಗೂ ಕೂಡ ನೀವು ಸರಿಯಾಗಿ ಇದು ಮಾಡಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮಾಡಿರ್ತಕ್ಕಂಥ ಈ ಪಾಪದ ಕೃತ್ಯ ಏನಿದೆ, ಇದಕ್ಕೆ ನೀವೇನಾದ್ರು ಪ್ರಾಯಶ್ಚಿತ್ತ ಪಡೆದೇ ಹೋದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಇದನ್ನು ಯಾವ ರೀತಿ ತರಬೇಕು ತೊಗೊಂಡೋಗ್ತೀವಿ. ಥ್ಯಾಂಕ್ ಯು. ಒಂದು ನಿಮಿಷ, ರೆಡ್ಡಿ ಅವ್ರಿಗೆ ಜೆಡ್ ಸೆಕ್ಯೂರಿಟಿ ಅವ್ರು ಕೊಡಲಿಲ್ಲ, ನಾವು ಮಾಡ್ತೀವಿ. ಭಾರತ ಸರ್ಕಾರ ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ. ನಾವು ಹೋಮ್ ಮಿನಿಸ್ಟರ್ ನಾನೇ ಭೇಟಿ ಮಾಡ್ತೀನಿ. ಅದಕ್ಕೆ ಒಂದು ಗೃಹ ಸಚಿವರಿಗೆ ಪತ್ರ ಬರೆದು ನಾನು ಯಾರ ಸೂಚನೆ ಮೇರೆಗೆ ಇಲ್ಲಿ ಬಂದಿರ್ತೀನಿ ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ. ಭಾರತ ಸರ್ಕಾರ ಬಳ್ಳಾರಿಯ ನಮ್ಮ ನಾಯಕರುಗಳು ಏನು ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕಾಗಿದೆ, ಈ ಪಾಪದ ಹೇಯ ಕೃತ್ಯಕ್ಕೆ ಪ್ರಾಯಶಃ ಯಾವ ರೀತಿ ನಾವು ರಾಜ್ಯ ಸರ್ಕಾರ ಸರಿಯಾಗಿ ನಡ್ಕೊಳ್ದೆ ಹೋದ್ರೆ ನಾವು ಹೇಗೆ ರೀತಿ ಎಂಟ್ರಿ ಆಗಬೇಕು ಅನ್ನೋದನ್ನ ನಾನು, ರಾಮುಲು ಸಾಹೇಬರು, ಜನಾರ್ದನ್ ರೆಡ್ಡಿ ಅವರು ನಾವೆಲ್ಲ ಕುಳಿತುಕೊಂಡು ಗೃಹ ಮಂತ್ರಿಗಳನ್ನ ಯಾವ ರೀತಿ ಚರ್ಚೆ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಅಪ್ಪ ಒಂದು ನಿಮಿಷ ತಾಳ್ರಿ. ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲವನ್ನೂ ಯಾರಿಗೆ ಗೊತ್ತಿಲ್ಲ ಕೇಳ್ರಿ. ಒಂದೇ ತಿರ್ಗಿ ಕೇಳ್ರಿ. ನಾನು ಫೋನ್ ಮಾಡಿ ನೋಡಿ, ನಾನು ಬೆಳಿಗ್ಗೆ ಬರಬೇಕಾದ್ರೆ ಅನಂತಪುರ ಬಿಟ್ಟ ಮೇಲೆ ಅವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ ಎಲ್ಲಿದ್ಯಾ ನೀನು? ಇಲ್ಲೇ ರೇ, ನಾನು ಬರ್ತಾ ಇದ್ದೀನಿ, ಎಲ್ಲಿ ಸಿಗ್ತಾ ಹೇಳಪ್ಪ, ಬರ್ತೀನಿ ಎಂದೆ. ಅಣ್ಣ ಇಲ್ಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಣ್ಣ, ಅದಕ್ಕೆ ನಾನು ಬರೋಕ್ಕಾಗೋದಿಲ್ಲ. ಹಾಗಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ.